ಬಾ ಪಾಪ ನಿನ್ಗೊಂದು ಜಾಗ ಕರ್ಕೊಂಡು ಹೋಗ್ತೀನಿ ಬಾ ಪಾಪ. ಏನಪ್ಪ ಎಲ್ಲಿ ಹೋಗೋದು? ಎಲ್ಲಿ ಜಾಗಕ್ಕೆ ಹೋಗ್ಬೇಕು? ಏನು ಅಷ್ಟು ಅರ್ಜೆಂಟು? ಬಾಪ ಒಂದು ಸೈಕಲ್ ತೆಗಿಸ್ಕೊಡಪ್ಪ ಬಾ ಒಳಗಡೆ. ಬಿಕ್ತಾನಣ್ಣ ಒಳ್ಳೆ ಸೈಕಲು ವಿತ್ ಆಕ್ಸೆಸರೀಸ್ ಗಿಫ್ಟ್ ಬೇಕೇ ಬೇಕಣ್ಣ. ಓಕೆ ಬ್ರೋ, ಒಳ್ಳೆ ಆಕ್ಸೆಸರಿ, ಒಳ್ಳೆ ಸೈಕಲ್, ಒಳ್ಳೆ ಗಿಫ್ಟ್ಸು ಎಲ್ಲ ಇನ್ಕ್ಲೂಡಿಂಗ್ ಮಾಡ್ಕೊಡ್ತೀವಿ. ಓಕೆನಾ? ಎಲ್ಲಿಂದ ಬಂದಿರೋದು? ನಾವು ವಿದ್ಯಾರಣ್ಯಪುರದಿಂದ ಬಂದಿದ್ವಿ. ಎಷ್ಟು ಕಿಲೋಮೀಟರ್ ಯೂಸ್ ಮಾಡ್ತೀರಾ ಡೈಲಿ? ಅಣ್ಣ ಒಂದು 5-6 ಕಿಲೋಮೀಟರ್. ಸ್ಕೂಲ್ಗೂ ತಗೊಳ್ಳಿ ಹೋಗ್ತೀರಾ? ಆಮೇಲೆ ಆಟ ಆಡಕ್ಕೆ ಪ್ಲೇ ಗ್ರೌಂಡ್ ಎಲ್ಲ ಕಡೆ ಆಲ್ ಇನ್ ಒನ್ ಬೇಕು. ಆಲ್ ಇನ್ ಒನ್. ಓಕೆ, ಒಳ್ಳೆ ಮಾಡೆಲ್ ಗೊತ್ತು ನಮಗೆ. ವಿತ್ ಎಲೆಕ್ಟ್ರಿಕ್, ವಿತ್ ಗೇರು, ವಿತ್ ಡಿಸ್ಪ್ಲೇ, ವಿತ್ ಆಲ್ ಫೀಚರ್ಸ್, ಆಲ್ ಇನ್ ಒನ್ ಯೂಸ್ಗೆ ಆಲ್ ಇನ್ ಒನ್ ಪ್ರಾಡಕ್ಟ್. ಓಕೆನಾ? ಓಕೆ ಬನ್ನಿ ತೋರಿಸ್ತೀನಿ. ನೋಡಿ ಬ್ರೋ, ಇದೇ ಬೆಸ್ಟ್ ಸೈಕಲ್. ಈ ಮೋಟರ್ ಟೀರೆಕ್ಸ್ ಏರ್ ಸೈಕಲ್ದು ಫೀಚರ್ಸ್ ಗೊತ್ತಿದೆಯಾ ನಿಮ್ಗೆ? ಗೊತ್ತು ಬ್ರೋ. ಓಕೆ ಬ್ರೋ, ನಾವು ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀವಿ, ನೀಟಾಗಿ ಕೇಳಿಸ್ಕೊಳ್ಬಿಡಿ. ನೋಡಿ ಬ್ರೋ, ಈ ಸೈಕಲ್ ಅಲ್ಲಿ ನಿಮ್ಗೆ ಟೈರ್ ಬಂದ್ಬಿಟ್ಟು 29 ಇಂಚ್ದು ಬರುತ್ತೆ. ಇದರಲ್ಲಿ ಇನ್ನೊಂದು 27 ಬರುತ್ತೆ, ಬಟ್ ಅದು ಫಾಸ್ಟ್ ಮೂವಿಂಗ್ ಇಲ್ಲ. ಮತ್ತೆ ಇನ್ನೊಂದು ಏನಂದ್ರೆ, ನೀವು ಗ್ರೋಯಿಂಗ್ ಚೈಲ್ಡ್. ಹೌ ಓಲ್ಡ್ ಆರ್ ಯು ನೋ ಬ್ರೋ? ನಾವು 12 ಬ್ರೋ. 12 ಅಲ್ಲ, 12 ಇಸ್ ದ ಪರ್ಫೆಕ್ಟ್ ಏಜ್ ಬ್ರೋ. 12, 13, 14, 15, 16, 17, 18 6 ಇಯರ್ಸ್ ನೀವು ಇನ್ನ ಯೂಸ್ ಮಾಡ್ಬೋದು. 18 ಇಯರ್ಸ್ ಆಮೇಲೆ ನಿಮಗೆ ಬೈಕ್ ಬೇಕಂದ್ರೂ ಯೂಸ್ ಮಾಡ್ಬೋದು. ಆಗ ಏನಿದೆ ಅದು ಪಾರ್ಟ್ಸ್ ಏನು ಹೋಗಿರುತ್ತೆ ಅದು ರೀಪ್ಲೇಸ್ ಮಾಡಿ ಇನ್ನ ಬೇಕಂದ್ರೂ ಯೂಸ್ ಮಾಡ್ಬೋದು. ಹಂಗಾಗಿ 29 ಇಂಚ್ ಟೈರ್ ಇಸ್ ದ ಬೆಸ್ಟ್ ಫಾರ್ ಯು. ಬೇರಿಂಗ್ ಹಬ್ ಬಂದಿದೆ ವಿತ್ ಕ್ವಿಕ್ ರಿಲೀಸು, ಅಲ್ಯೂಮಿನಿಯಂ ರಿಮ್ಮು ವಿತ್ ವಿ ಶೇಪು, ವಿತ್ ಪೌಡರ್ ಕೋಟೆಡ್ ಸ್ಪೋಕ್ಸು, ಫ್ರಂಟ್ ಸಸ್ಪೆನ್ಷನ್ 100 mm ಟ್ರಾವೆಲ್ಲು ವಿತ್ ಸರ್ಟಿಫೈಡ್. ಆರಾಮಾಗಿ ನೀವು ಆಫ್ ರೋಡ್, ಆನ್ ರೋಡ್, ಕಚ್ಚಾ ರೋಡ್, ಪಕ್ಕಾ ರೋಡ್, ಮನ್ ರೋಡ್ ಎಲ್ಲ ಟೈಪ್ ಆಫ್ ರೋಡಲ್ಲಿ ಓಡಿಸ್ಬೋದು. ಹ್ಯಾಂಡಲ್ ಬಾರ್ ನೋಡ್ತಾರೆ ಅಂದ್ರೂ 720 mm ಬರುತ್ತೆ. ವೈಡ್ ಹ್ಯಾಂಡಲ್ ಬಾರು, ಒಂದು ಬುಲೆಟ್ ಓಡಿಸೋ ಥರ ಫೀಲ್ ಬರುತ್ತೆ ನಿಮಗೆ. ಮುಂದೆ ಡಿಸ್ಪ್ಲೇ ಬಂದಿದೆ, ಕಂಟ್ರೋಲ್ ಸ್ವಿಚಸ್ ಇದೆ, ಥ್ರಾಟಲ್ ಕೊಟ್ಟಿದ್ದಾರೆ, ಲೈಟ್ ಆನು ಕೊಟ್ಟಿದ್ದಾರೆ, ಇಗ್ನಿಷನ್ ಕೀನು ಇದೆ ಬ್ರೋ. ಆರಾಮಾಗಿ ನೀವು ಕೀ ರಿಮೂವ್ ಮಾಡ್ತಂದ್ರೆ ಯಾರು ಟಚ್ ಮಾಡಂಗಿಲ್ಲ, ಆನ್ ಮಾಡಂಗಿಲ್ಲ. ಹೆವಿ ಸೇಫ್ಟಿ. ಕೀ ಹಾಕ್ತೀರಂದ್ರೆ ಸೈಕಲ್ ಆನ್ ಆಗುತ್ತೆ. ಬರೀ ಈ ಥರ ಕೀ ಹಾಕಿ ಇಲ್ಲಿ ಬಟನ್ ಇದೆಯಲ್ಲ, ಪವರ್ ಬಟನ್ ಪ್ರೆಸ್ ಮಾಡ್ತೀರಂದ್ರೆ 3 ಸೆಕೆಂಡ್ಸ್ ಡಿಸ್ಪ್ಲೇ ಆನ್ ಆಗುತ್ತೆ. ಆಮೇಲೆ ಶಿಮಾನೋದು ಒರಿಜಿನಲ್ ಗೇರ್ಸ್ ಬರುತ್ತೆ ನಿಮಗೆ. ಪ್ರೀಮಿಯಂ ಹೈ ಕ್ವಾಲಿಟಿ ಕಲರ್ ಕೋಟೆಡ್ 5 ಲೇಯರ್ದು ಪೇಂಟೆಡ್ ಗ್ರಾಫಿಕ್ಸ್ ನಿಮಗೆ ಫ್ರೇಮ್ ಬರುತ್ತೆ. ಊಟ ಈ ಡಿಸ್ಪ್ಲೇನು ಬಂದ್ಬಿಟ್ಟು ಮ್ಯಾಜಿಕ್ ಡಿಸ್ಪ್ಲೇ ಇದು. ಬನ್ನಿ ಇಲ್ಲಿ ನಿಮಗೆ ಡೀಟೇಲ್ಸ್ ತೋರಿಸ್ತೀವಿ. ಓಡೋಮೀಟರ್, ಪೆಡಲ್ ಅಸಿಸ್ಟ್ ಸಿಸ್ಟಮ್, ಸ್ಪೀಡು, ಎನರ್ಜಿ ಬಾರ್ ಇಷ್ಟೇ ಅಂತಲ್ಲ. ಈ ಪವರ್ ಬಟನ್ ಪ್ರೆಸ್ ಮಾಡ್ತಾರಂದ್ರೆ ಟ್ರಿಪ್ಪೇ. ವೋಲ್ಟೇಜು, ಈ ವೋಲ್ಟೇಜ್ ನೋಡಿ, ಈಗ ಅರ್ಧ ಬ್ಯಾಟ್ರಿನೇ ಇರೋದು, ಹಂಗಾಗಿ 35 ಇದೆ. ಫುಲ್ ಚಾರ್ಜ್ ಮಾಡ್ತಾರಂದ್ರೆ 41 to 42 ಹೋಗುತ್ತೆ. ಓಕೆನಾ? ಬೈ ಚಾನ್ಸ್ ನೀವು ಫುಲ್ ಚಾರ್ಜ್ ಮಾಡೋ ಮೇಲೆ ಅದು 41, 42 ಹೋಗಿಲ್ಲ ಅಂದರೆ ಇಮ್ಮಿಡಿಯೇಟ್ ಫೋನ್ ಮಾಡಿ, ಇಮ್ಮಿಡಿಯೇಟ್ ರಿಪ್ಲೇಸ್ಮೆಂಟ್. ವಿತಿನ್ 48 hours ನಿಮಗೆ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಅದು ಇವಾಗೂ ಇನ್ನೊಂದು 2 months ವೇಟ್ ಮಾಡಿ, ವಿತಿನ್ 2 hours ನಿಮಗೆ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀನಿ. ಎಷ್ಟು? 2 hours. ಓಕೆನಾ? ಆಮೇಲೆ ನೆಕ್ಸ್ಟು ಕರೆಂಟು ತೋರಿಸುತ್ತೆ. ಈಗ ಕರೆಂಟ್ ಏನಂದರೆ, ಈಗ ನೋಡಿ ನಾವು ಥ್ರಾಟಲ್ ಮಾಡ್ತಾ ಇದ್ವಿ ಅಲ್ಲ, ನೋಡಿ ಕರೆಂಟು ಚೇಂಜ್ ಆಗ್ತದೆ. ನೋಡಿ ಈಗ 0 ಇದೆಯಾ, ಥ್ರಾಟಲ್ ಮಾಡಿದೆ ನೋಡಿ, ಕರೆಂಟ್ ಚೇಂಜ್ ಆಯಿತು. ಇದೇನಂದರೆ ನಿಮಗೆ ಸೈಕಲಲ್ಲಿ ಇರೋದು ಬ್ಯಾಟ್ರಿ ಎಷ್ಟು ಸ್ಟೋರ್ಡ್ ಇದೆ, ಅದರಲ್ಲಿ ನೀವು ಎಷ್ಟು ಕರೆಂಟ್ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ. ಅರ್ಥ ಆಯ್ತಾ ನಿಮಗೆ? ಈಗ ಈ ಬ್ಯಾಟ್ರಿ ಇದೆಯಲ್ಲ ಮಗ, ಈ ಬ್ಯಾಟ್ರಿಯಲ್ಲಿ ಒಂದು ಕರೆಂಟ್ ಇರುತ್ತೆ. ಆ ಕರೆಂಟ್ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಫುಲ್ ಮ್ಯಾಜಿಕ್ ಡಿಸ್ಪ್ಲೇ ಇದು. ನೆಕ್ಸ್ಟ್ ನೋಡಿ, ಇಲ್ಲಿ ಇದು ಸೈಕಲ್ ಆನ್ ಮಾಡಿ ಎಷ್ಟು ಟೈಮ್ ಆಯಿತು? 5 ನಿಮಿಷ ಆಯಿತು. ಇಲ್ಲಿ ನೋಡಿ, ಇದು ಓಡೋ ಏನು ಎಷ್ಟು ಕಿಲೋಮೀಟರ್ ಯೂಸ್ ಮಾಡಿದ್ರೆ ಅಂತ 20 ಕಿಲೋಮೀಟರ್ ಯೂಸ್ ಆಗಿದೆ ಈ ಸೈಕಲ್ಲು. ಇದು ಒಂದೇ ಅಲ್ಲ ಮಗ, ಇದರಲ್ಲಿ ಲೇಟೆಸ್ಟ್ ಐಟಮು. ಈ ಬ್ಯಾಟ್ರಿನೂ ಮ್ಯಾಜಿಕ್ ಬ್ಯಾಟ್ರಿನೇ. ಬ್ಯಾಟ್ರಿ ಆರಾಮಾಗಿ ನೀವು ರಿಮೂವ್ ಮಾಡ್ಬೋದು, ಮನೆಯಲ್ಲಿ ಚಾರ್ಜ್ ಮಾಡ್ಬೋದು. ನೀವು ಫೋನ್ಗೆ ಚಾರ್ಜ್ ಮಾಡ್ತೀರಲ್ಲ ಅದೇ ರೀತಿಯಿಂದ ಚಾರ್ಜ್ ಮಾಡ್ಬೋದು. ಸಿಂಪಲ್ ಪ್ಲಗ್ ಆ್ಯಂಡ್ ಪ್ಲೇ ಸಿಸ್ಟಮ್. ಬ್ಯಾಟ್ರಿಯಲ್ಲಿನೂ ಸ್ವಿಚ್ ಬರುತ್ತೆ. ಈಗ ನೀವು ಬ್ಯಾಟ್ರಿ ಯೂಸ್ ಮಾಡ್ತಲ್ಲ, ಮನೆಯಲ್ಲಿ ರಿಮೂವ್ ಮಾಡಿಬಿಟ್ಟು ಆರಾಮಾಗಿ ಹೋಗ್ತಾ ಇರಿ, ಬರ್ತಾ ಇರಿ, ನಿಧಾನಾಗಿ ಸೂಪರಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ತೋರಿಸ್ತೀವಿ ನೋಡಿ ನಿಮಗೆ. ಈ ಮೋಟರ್ ಬಂದ್ಬಿಟ್ಟು ಇದು 250 watts ಮೋಟರ್ ಬರುತ್ತೆ. ಹೈ ಟಾರ್ಕ್ ಮೋಟರ್ ಇದು. ಅಪ್ ಕ್ಲೈನ್ ಇರಲಿ, ಡೌನ್ ಕ್ಲೈನ್ ಇರಲಿ, 250 watts ಅಂದರೆ ನಿಮಗೆ ಆರಾಮಾಗಿ ಒಂದು ಬೈಕ್ ಕಂಪ್ಯಾರಿಸನ್ಗೆ ಇದು ಪ್ರೀಮಿಯಂ ಕ್ವಾಲಿಟಿ ಮೋಟರ್ ಬರುತ್ತೆ. 7 ಸ್ಪೀಡ್ ಶಿಮಾನೋ ಗೇರ್ ಇದೆ. ಲೈಫ್ ಟೈಮ್ ವಾರಂಟಿ ಇದೆ. ಆರಾಮಾಗಿ ಯೂಸ್ ಮಾಡಬೇಕು. 6 months once ಇಲ್ಲಿಗೆ ತೊಗೊಳ್ಬನ್ನಿ, ನೀಟಾಗಿ ನಾವೇ ಮೇಂಟೈನ್ ಮಾಡಿ ಸರ್ವಿಸ್ ಮಾಡಿಕೊಡ್ತೀವಿ. ನಿಮಗೆ ಏನು ಪ್ರಾಬ್ಲಮ್ ಬರಲ್ಲ. ಓಕೆನಾ? ನೀವು ಹೇಳಿರೋದು ಡೈಲಿ ನೀವು ಎಷ್ಟು ಕಿಲೋಮೀಟರ್ ಯೂಸ್ ಮಾಡಬೇಕು ಇಲ್ಲಿ? 5 to 6 ಕಿಲೋಮೀಟರ್. 5 to 6 ಯಾಕೆ ಬ್ರೋ? 50-60 ಹೋಗಿ ಏನು ಪ್ರಾಬ್ಲಮ್ ಆಗಲ್ಲ. ನೀವು 5 to 6 ಕಿಲೋಮೀಟರ್ಸ್ ಅಂದರೆ ವಾರ್ಗೆ ಒಂದು ಸತಿ ನೀವು ಚಾರ್ಜ್ ಮಾಡಬೇಕಾಗಿರೋದು. 1 weekಗೆ ಒಂದು ಸತಿ ಚಾರ್ಜ್ ಮಾಡ್ತಾರೆ ಅಂದರೆ 6 months ಅಲ್ಲ, 8 monthsಗೆ ಒನ್ಸ್ ನೀವು ಸರ್ವಿಸ್ಗೆ ತೊಗೊಳ್ಬರ್ಬೇಕು. ಓಕೆನಾ? ಇನ್ನೊಂದು ಹೇಳ್ತೀವಿ ನೋಡಿ, ಬೇಜಾನ್ ಕಸ್ಟಮರ್ಸ್ ಏನು ಮಾಡ್ತಂದರೆ ವೀಲಿ ಮಾಡೋದು, ನಿಮ್ಮ ಏಜವ್ರು ಇರ್ತಾರಲ್ಲ, ವೀಲಿ ಮಾಡೋದು, ಡ್ರಿಫ್ಟ್ ಮಾಡೋದು, ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋದು, ಬೀಳ್ಸೋದು, ಅದೆಲ್ಲ ಮಾಡ್ತಾರೆ ಅಂದರೆ ಬೇಜಾನ್ ಖರ್ಚು ಬಂದ್ಬಿಡೋದು. ಯಾಕೆಂದರೆ ಕಾಸ್ಟ್ಲಿ ಐಟಮ್. ಅಪ್ಪ ದುಡ್ಡು ಹಾಕಿ ಕೊಡ್ತಾ ಇರೋದು ಫುಲ್ ವ್ಯಾಲ್ಯೂಯಬಲ್ ದುಡ್ಡದು. ಓಕೆನಾ? ನೀಟಾಗಿ ಮೇಂಟೈನ್ ಮಾಡಿ, ನೀಟಾಗಿ ಓಡಿಸ್ತೀರ ಅಂದರೆ ಏನಿದೆಲ್ಲ 6 ವರ್ಷ ಅಲ್ಲ 10 ವರ್ಷ ಬರುತ್ತೆ. 10 ವರ್ಷ ಬಾಳಿಕೆ ಬರುತ್ತೆ. ಒಂದು ಲೈಫ್ ಟೈಮ್ಗೆ ನಿಮಗೆ, ಒಂದು ಫ್ಯಾಮ್ಲಿಗೆ ಒಂದು ಮೆಮರೀಸ್ ಥರ ಇರುತ್ತೆ ಸೈಕಲ್ಲು. ಇದೆ. ಓಕೆ ಸರ್. ಏನು ಸರ್ ಇದೇ ಇರಲಿನಾ ಸರ್? 35,000 ಓಕೆನಾ? ಪಕ್ಕಾ
ತಮ್ಮ ನೀವು ತುಂಬ ಲಕ್ಕಿ. ನಮ್ಮಪ್ಪ ನಮಗೆ 35,000 ಸೈಕಲ್ ನಮ್ಮ ಕಾಲೇಜ್ ಡೇಸಲ್ಲಿ ನಾವು 12 ಇಯರ್ಸ್ ಇತ್ತಲ್ಲ ಆವಾಗ ಕೊಡಿಸಿಲ್ಲ. ನಿಮಗೆ ಅಪ್ಪ ಕೊಡಿಸ್ತಾ ಇದ್ದಾರೆ. ನೀಟಾಗಿ ಮೇಂಟೈನ್ ಮಾಡಬೇಕು, ನೀಟಾಗಿ ಸರ್ವಿಸ್ಗೆ 6 ಮಂತ್ಸ್ ಒನ್ಸು 8 ಮಂತ್ಸ್ ಒನ್ಸು ತೊಗೊಳ್ಬರ್ಬೇಕು. ಅಪ್ಪ ಏನು ಹೇಳ್ತಾರೆ ಅದು ಮಾತು ಕೇಳಬೇಕು, ನೀಟಾಗಿ ಚೆನ್ನಾಗಿ ಓದಬೇಕು. ಓಕೆನಾ? ಪಕ್ಕಾನಾ? ಓಕೆ, ಥ್ಯಾಂಕ್ ಯು ಸರ್.